ಕಲೆಗಳು, ಸಾಹಿತಿಗಳು, ಮನರಂಜನೆಗಳು, ಕಥೆಗಳು, ಪ್ರತಿಭೆಗಳು ಹಾಗೂ ಜಗತ್ತಿಗೆ ಕಾಣದ ಲೋಕವನ್ನು ಬೆಳಕಿಗೆ ತರಲು ನಮ್ಮನ್ನು ಸಂಪರ್ಕಿಸಿ. US ಕನ್ನಡ ನ್ಯೂಸ್. ಈ ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು. Clap, let's now. Clap, Southern. Clap, let's now. Clap, South, let's now. Clap, Southern. Let's now. Clap, Southern. Clap, let's now. ಲಕ್ಷ ಮನೆ ನಿರ್ಮಾಣ. ಬೆಂಗಳೂರು ಆರೋಗ್ಯ ಕೇಂದ್ರಗಳಿಗೆ ಆಧುನಿಕ ಉಪಕರಣ. ಬಿಜೆಪಿಯಲ್ಲಿ ಬಂಡಾಯದ ಕೆಂಡ. सादर 2029 मध्ये एकाच वेळी निवडणुकींचा शिफारस. सुखबीर संधू ज्ञानेश कुमार देशाचे निवडणूक आयुक्त. मुंबईची 42 रणजी विजेते पद. 8 वर्षांचा दुष्काळ संपला. विदर्भावर 169 धावांनी विजय. थँक्यू. ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು, ವಿಚಾರ ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿಗಳ
ವಿಜ್ಞಾನ ಶಿಕ್ಷಕರು. ಇದರಿಂದ ಪರಿಸರದ ಬಗ್ಗೆ ಒಂದು ಸ್ವಲ್ಪ ಮಕ್ಕಳಲ್ಲಿ ಒಂದು ಅವೇರ್ನೆಸ್ ಆಗಲಿ, ಜಾಗೃತಿ ಆಗಲಿ ಬೆಳಿಬೇಕು. ಮುಖ್ಯವಾಗಿ ಪರಿಸರದ ಒಂದು ಶತ್ರು ಅಂದರೆ ಈಗ ಈ ಒಂದು ಪ್ಲಾಸ್ಟಿಕ್ ಆಗಿದೆ. ಪ್ಲಾಸ್ಟಿಕ್ ನಾವು ದಿನನಿತ್ಯ ಹೆಚ್ಚಿನ ಪ್ರಮಾಣದಲ್ಲಿ ಬಳಸ್ತಾ ಇದ್ದೀವಿ. ಅದಕ್ಕಾಗಿ ಈ ಪ್ಲಾಸ್ಟಿಕ್ನ ನಾವು ಪರಿಸರದಿಂದ ಹೊರಗಿದ್ವಿ ಅಂದರೆ ನಮ್ಮ ಪರಿಸರ ಸ್ವಚ್ಛವಾಗ್ತದೆ. ಸರಿ, ಪೇರೆಂಟ್ಸ್ ಅಂತಾರೆ ನಮ್ಮ ಹುಡುಗರು ಪ್ಲಾಸ್ಟಿಕ್ ಸರ್, ನಾವು ಮೊದಲ ಪಾಲಕರ ಒಂದು ಮೀಟಿಂಗ್ ಅಂತ ಇಟ್ಕೊಂಡು ಆ ಪಾಲಕರನ್ನ ಮನವೊಲಿಸಿ ಪ್ಲಾಸ್ಟಿಕ್ನಿಂದ ಏನೇನು ಒಂದು ಸಮಸ್ಯೆಗಳಾಗ್ತವೆ, ಪ್ಲಾಸ್ಟಿಕ್ನಿಂದ ಏನು ಹಾನಿ ಆಗ್ತದೆ. ಸರಿ, ಎಷ್ಟು ಜನ ಇಲ್ಲಿ ಕಳಿಸ್ತಾರೆ? ಎಷ್ಟೇ ಜನ ಸರ್, ನಾವು ನಮ್ಮ ಪಕ್ಕದಲ್ಲಿ ವೆಂಕಟೇಶ್ವರ ಶುಗರ್ ಫ್ಯಾಕ್ಟ್ರಿ ಅಂತ ಇದೆ, ಅಲ್ಲಿ ಅವರು MD ಅವ್ರ ಜೊತೆ ನಾವು ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ನಾವು ಒಪ್ಪಿಸ್ತೇವೆ. ಆನಂತರ ಊರಿನ ಜನರು ಸಹಕಾರ ಆಗುತ್ತೆ ಸರ್. ಊರಿನ ಜನರ ಒಳ್ಳೆಯದಾಗಿ ಸ್ಪಂದಿಸ್ತಾರೆ ಸರ್. ಈಗ ಇದನ್ನ ನೋಡಿ ನಮ್ಮ ಪಂಚಾಯತಿ ಅವರ ಚೇರ್ಮನ್ರಾಗಲಿ, ಸದಸ್ಯರಾಗಲಿ, ಬಿ ಡಿ ಅವರಾಗಲಿ ಈಗಾಗಲೇ 2-3 ಸಲ ಇದಕ್ಕೆ ನಾವು ವಿದ್ಯಾರ್ಥಿಗಳಿಗೆ ಪಠ್ಯ ಪುಸ್ತಕದೊಳಗೆ ವಿಜ್ಞಾನದ ಸಸ್ಯಗಳ ಬಗ್ಗೆ, ವಿವಿಧ ಸಸ್ಯಗಳ ಬಗ್ಗೆ, ಸಸ್ಯಗಳ ಲಾಭದ ಬಗ್ಗೆ ಪಾಠ ಮಾಡ್ತಿರ್ತೀವಿ. ಆದರೆ ಮಕ್ಕಳಿಗೆ ನಿಜ ಜೀವನದಲ್ಲಿ ಆ ಸಸ್ಯಗಳನ್ನು ಯಾವ ರೀತಿ ಬೆಳೆಸಬೇಕು, ಉದಾಹರಣೆಗೆ ವೈದ್ಯಕೀಯ ಕ್ಷೇತ್ರದೊಳಗೆ ಈಗ ಅಲೋಪೆಥಿಕ್ ಔಷಧಿ ಏನದಾವು, ಇದರ ಸೈಡ್ ಎಫೆಕ್ಟ್ಸ್ ಬಹಳ ಆಗ್ತಾ ಇದಾವೆ. ಅದಕ್ಕೆ ನಾವು ಮಕ್ಕಳಿಗೆ ಅವರು ಈ ಕಲಿ ವಯಸ್ಸಿನೊಳಗೆ ಅವರಿಗೆ ಆಯುರ್ವೇದಿಕ್ ಮೆಡಿಸಿನ್ ಬಗ್ಗೆ ಮಾಹಿತಿ ಕೊಡೋ ಸಲುವಾಗಿ ನಾವು ವಿಜ್ಞಾನ ಶಿಕ್ಷಕರು ಕೂಡ್ಕೊಂಡು ಇಲ್ಲಿ ಏನಾದರೂ ಒಂದು ಬಾಟನಿಕಲ್ ಗಾರ್ಡನ್ ಮಾಡಬೇಕು. ಆ ಗಾರ್ಡನ್ದೊಳಗೆ ಕೆಲವೊಂದು ಮೆಡಿಸಿನ್ಸ್ ಸಸಿಗಳನ್ನು ಬೆಳೆಸೋದ್ರ ಮೂಲಕ ಮಕ್ಕಳಿಗೆ ಈ ಆಯುರ್ವೇದಿಕ್ ಮೆಡಿಸಿನ್ ಬಗ್ಗೆ ಮಾಹಿತಿ ನೀಡೋ ಸಲುವಾಗಿ ಈ ಉದ್ದೇಶ ಇಟ್ಕೊಂಡು ನಾವು ಇದನ್ನು ಮಾಡ್ಬೇಕಂತೇಳಿ ಪ್ಲ್ಯಾನ್ ಹಚ್ಚಿದ್ದೀವಿ ಸರ್. ನಾವು ಈಗಾಗಲೇ ಪ್ಲಾಸ್ಟಿಕ್ ವಿಲೇವಾರಿ ಕಾರ್ಯಕ್ರಮ ಏನು ಹಾಕ್ಕೊಂಡಿದ್ದೀವಿ, ಅದನ್ನು ನೋಡಿ ಸಮೀಪದ ವೆಂಕಟೇಶ್ವರ ಫ್ಯಾಕ್ಟ್ರಿ ಅವರು ಅದನ್ನು ಮೆಚ್ಚುಗೆ ವ್ಯಕ್ತಪಡಿಸಿ ಅವ್ರು ಏನು ಮಾಡಿದ್ರಪ್ಪ ಅಂತಂದ್ರೆ ನಮ್ಮ ಶಾಲೆಗೆ ಈ ಬೊಟಾನಿಕಲ್ ಗಾರ್ಡನ್ ಮಾಡೋ ಸಲುವಾಗಿ ನಮಗೊಂದು 75,000 ಮಟ ಸಹಾಯಧನವನ್ನು ನೀಡಿದ್ರು. ಅದನ್ನು ತಗೊಂಡು ನಾವು ಏನು ಮಾಡಿದ್ದೀವಿ, ಇಲ್ಲೇ ಬೊಟಾನಿಕಲ್ ಗಾರ್ಡನನ್ನು ತಯಾರು ಮಾಡಿದ್ದೀವಿ ಸರ್. ಇದು ನಮ್ಮ ಮಕ್ಕಳ ಪಾಲಕರು ರೈತರು ಇರೋದ್ರಿಂದ ಅವ್ರ ಸ್ವ ಇಚ್ಛೆಯಿಂದ ನಮಗೆ ಇಲ್ಲಿ ಮಠ ಯಾವುದೇ ನಮ್ಮ ಕಡೆಯಿಂದ ದುಡ್ಡು ಅಪೇಕ್ಷೆ ಮಾಡದೆ ನಮಗೆ ಮಣ್ಣು ಕೊಟ್ಟಾರ ಸರ್. ಮಣ್ಣು ನಾವು ರೈತರಿಂದ ತಂದು ಮಣ್ಣು ಹಾಕಿ ಇದನ್ನು ಈ ರೀತಿ ಎಲ್ಲ ತಯಾರು ಮಾಡಿದ್ದೀವಿ ಸರ್. ಆಮೇಲೆ ಈ ಪೈಪ್ ಆಗಲಿ, ಈ ಮ್ಯಾಲಿನ ಸೆಟ್ ಆಗಲಿ, ಇದನ್ನು ನಾವು ಅವರು ಫ್ಯಾಕ್ಟ್ರಿ ಅವರು ಕೊಟ್ಟಂಥ ದುಡ್ಡದೊಳಗೆ ತಯಾರು ಮಾಡ್ಕೊಂಡಿದ್ದೀವಿ. ಆಮೇಲೆ ಇದರೊಳಗೆ ನಾವು ಮುಖ್ಯ ಉದ್ದೇಶ ಏನೈತಪ್ಪ ಅಂತಂದ್ರೆ ಆಯುರ್ವೇದಿಕ್ ಮೆಡಿಸಿನ್ ಸಸಿಗಳನ್ನು ನೆಡಬೇಕಂತ ಸ್ಟಾರ್ಟಿಂಗ್ ನಾವು ಈಗ ಸದ್ಯಕ್ಕೆ ಏನು ಮಾಡಿದ್ದೀವಿ, ಮೊದಲು ತರಕಾರಿ ಬೆಳೆಗಳನ್ನು ಬೆಳೆಸಿ ಇದು ಆದ ನಂತರ ಮೆಡಿಸಿನ್ ಪ್ಲಾಂಟ್ಸ್ಗಳ
ಶಿರ್ಡ್ಕರ್ ಮರಾಠಿ ಮಾಧ್ಯಮಿಗೆ ನಾನು ಮರಾಠಿ ವಿಷಯ ಕಲಿಸ್ತೇನೆ. ಸರ್ಕಾರದ ಒಂದು ಯೋಜನೆ ಶಾಲಾ ಶ್ರದ್ಧಾ ಗ್ರಂಥಾಲಯ. ಶಾಲೆಯ ಪುಸ್ತಕ ಜೊತೆ ಕಥಾ, ಕಾದಂಬರಿ, ಕವಿತಾ, ಬೇರೆ ಬೇರೆ ಪುಸ್ತಕವನ್ನು ಮಕ್ಕಳು ಓದಲು ಈ ಸರ್ಕಾರದ ಒಂದು ಯೋಜನೆ. ನಮ್ಮ ಶಾಲೆಯಲ್ಲಿ ಹಳೆ ಗ್ರಂಥಾಲಯ ಇದ್ದು ನಾವು ಮುಖ್ಯೋಪಾಧ್ಯಾಯರು, SDMC, ಗ್ರಾಮ ಪಂಚಾಯತ್ ಅವರು ಸೇರಿಕೊಂಡು ನಮ್ಮ ಶಾಲೆಯಲ್ಲಿ ಒಂದು ಸ್ಮಾರ್ಟ್ ಸುಸಜ್ಜ ಗ್ರಂಥಾಲಯ ನಿರ್ಮಿತಿ ಮಾಡೋದು ಒಂದು ವಿಚಾರ ಮಾಡಿ ನಾವು ಊರಾಗ ಗ್ರಾಮ ಪಂಚಾಯತ್, SDMC, ಹಳೆ ವಿದ್ಯಾರ್ಥಿ, ಮಾಜಿ ವಿದ್ಯಾರ್ಥಿಗಳಿಂದ ದೇಣಿಗೆ ಸಂಗ್ರಹ ಮಾಡಿ ಇಲ್ಲಿ ಒಂದು ನಾವು ಸುಸಜ್ಜ ಗ್ರಂಥಾಲಯ ಒಂದು ನಿರ್ಮಿತಿ ಮಾಡಿದ್ದೀವಿ. ನಮ್ಮ ಈ ಗ್ರಂಥಾಲಯಕ್ಕೆ ಗ್ರಾಮ ಪಂಚಾಯತ್ ಶಿರ್ದವಾಡಿಯವರು 10,000 ರೂಪಾಯಿದ ಪುಸ್ತಕವನ್ನು ದೇಣಿಗೆ ನೀಡಿದ್ದಾರೆ. ಜೊತೆಗೆ ಹಳೆ ಮಾಜಿ ವಿದ್ಯಾರ್ಥಿ ಕೂಡ ನಮ್ಮ ಈ ಗ್ರಂಥಾಲಯಕ್ಕೆ ಬೇರೆ ಬೇರೆ ಅಂದರೆ ಇವತ್ತಿನ ಕಾಲ ಒಂದು ಸ್ಪರ್ಧಾತ್ಮಕ ಕಾಲ. ಈ ಸ್ಪರ್ಧಾತ್ಮಕ ಕಾಲದಲ್ಲಿ ಮಕ್ಕಳಿಗೆ ಸ್ಪರ್ಧಾತ್ಮಕ ಪುಸ್ತಕವನ್ನು ಓದಲು ಅವಕಾಶ ಸಿಗಬೇಕು ಅಂತ ನಮ್ಮ ಗ್ರಂಥಾಲಯದಲ್ಲಿ ಬೇರೆ ಬೇರೆ ಸ್ಪರ್ಧಾತ್ಮಕ ಪುಸ್ತಕಗಳು ನಾವು ತಂದ ಮಕ್ಕಳಿಗೆ ಓದಲು ನಾವು ಅವಕಾಶ ನೀಡಿದ್ದೇವೆ. ಈಗ MPSC ಇರಲಿ, UPSC ಇರಲಿ, ಆ ಅಭ್ಯಾಸಕ್ರಮದ್ದು ಕೆಲವೊಂದು ಬುಕ್ಗಳು ಇರಲಿ. ನಮ್ಮ ಶಾಲೆಯಲ್ಲಿ 8ನೇ ಮಕ್ಕಳಿಗೆ NMMS ಎಕ್ಸಾಮ್ ನಡೆಸ್ತೇವೆ. ಆ NMMS ಎಕ್ಸಾಮ್ ಮಕ್ಕಳಿಗೆ ಸಲುವಾಗಿ ನಾವು ಈ ರೀತಿ NMS ಬುಕ್ಕದಲ್ಲಿ ಮರಾಠಿ ಮಾಧ್ಯಮ ಮಕ್ಕಳಿಗೆ ಜೊತೆಗೆ ಕನ್ನಡ ಮಾಧ್ಯಮ ಮಕ್ಕಳಿಗೆ ನಾವು NMS ಬುಕ್ಕನ್ನು ಇಲ್ಲಿ ಗ್ರಂಥಾಲಯದಲ್ಲಿ ನಾವು ಇಲ್ಲಿ ತಂದ ಮಕ್ಕಳಿಗೆ ಅಭ್ಯಾಸಕ್ಕೆ ನಾವು ಅದು ಯೂಸ್ ಮಾಡೋಕೆ ನಾವು ಇಲ್ಲಿ ಬೇರೆ ಬೇರೆ ಪುಸ್ತಕವನ್ನು ನಾವು ಇಲ್ಲಿ ಇಟ್ಟಿದ್ದೀವಿ. ಈ ರೀತಿ ನಾವು ಕಾರ್ಯಕ್ರಮಕ್ಕೆ ಮಕ್ಕಳು ಮತ್ತು ಪಾಲಕರಿಗೆ ಅಂದ್ರೆ ಸಂಸ್ಕಾರ ಹೇಗೆ ಇರಬೇಕು ಮತ್ತು ಮುಂದಿನ ದಿನಮಾನದಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೆಂಗೆ ಅಭ್ಯಾಸ ಮಾಡಬೇಕು, SSLC ಪರೀಕ್ಷೆಗೆ ಹೆಂಗೆ ನಾವು ಫೇಸ್ ಮಾಡಬೇಕು, ಈ ರೀತಿ ಭಾಷೆ ಮೇಳ ಕಾರ್ಯಕ್ರಮದಲ್ಲಿ ನಾವು ಮಕ್ಕಳಿಗೆ ಮತ್ತು ಪಾಲಕರಿಗೆ ನಾವು ಅದರ ಸ್ಪೀಚನ್ನು ಇಟ್ಟಿದ್ದೀವಿ. ಅದರ ಜೊತೆ ಮಧ್ಯಾಹ್ನ 3 ರಿಂದ 6 ಗಂಟೆಗೆ ನಾವು ಮಕ್ಕಳದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಭಾಷೆ ಮೇಳ ಕಾರ್ಯಕ್ರಮದಲ್ಲಿ ನಾವು ಮಾಡಿದ್ದೀವಿ. दाहिने मुड़ेगा, दाहिने मुड़। एक साथ कदम ताल शुरू कर। ಸುಭಾಷ್ ದೇವಗೊಂಡ ಪಾಟೀಲ ಈ ಸ್ಕೂಲದಲ್ಲಿ ಇಂಗ್ಲಿಷ್ ಟೀಚರ್ ಆಗಿ ಕೆಲಸವನ್ನು ಕಾರ್ಯನಿರ್ವಹಿಸುತ್ತಿದ್ದೇನೆ. ಅದಕ್ಕೆ 2017ಕ್ಕೆ ನನ್ನ ಕಡೆ ಪಿ ಚಾರ್ಜ್ ಕೂಡ ಬಂದಿದೆ. ಈ ಪಿ ಚಾರ್ಜ್ ಒಳಗೆ ನಾನು ಪ್ರತಿ ವರ್ಷ ಹಲವಾರು ಆಟಗಳನ್ನು ನಾನು ಇಲ್ಲಿ ಕೈಕೊಂಡ 100 ಮೀಟರ್ ರನ್ನಿಂಗ್ ಇರಲಿ, 200 ಮೀಟರ್ ರನ್ನಿಂಗ, 400 ಮೀಟರ್ ರನ್ನಿಂಗ, 800 ಮೀಟರ್ ರನ್ನಿಂಗ, 1600 ಮೀಟರ್ ರನ್ನಿಂಗ, ಖೋ ಖೋ, ಕಬಡ್ಡಿ, ಕ್ರಿಕೆಟ್, ಇವು ಹಲವಾರು ಗ್ರೂಪ್ ಗೇಮ್ಸ್ಗಳನ್ನು ಸಿಬ್ಬಂದಿ ಜೊತೆಗೆ ನಾನು ಈ ಟೀಮನ್ನು ಸ್ಟೇಟ್ ಲೆವೆಲ್ ಮಟ್ಟ ಫಿಟ್ ಏನು ಮಾಡ್ತೇನೆ ಅಂದ್ರೆ ಸಕ್ಷಮ ಮಾಡುತ್ತೇನೆ. 2006-07 ಈ ಸಾಲಿನಲ್ಲಿ ನಮ್ಮ ಸ್ಕೂಲ್ ಟೀಮ ಕೊಪ್ಪಳಲ್ಲಿ ಸ್ಟೇಟ್ ಲೆವೆಲ್ ವಿನ್ ಆಗಿದೆ. ಅದೇ ಪ್ರಕಾರ ಪ್ರತಿ ವರ್ಷ ನಮ್ಮ ಗ್ರಾಮ ಪಂಚಾಯತ್ ಶಿರದವಾಡ ಜನರ ವತಿಯಿಂದ, ನಮ್ಮ ಟೀಚರ್ ವತಿಯಿಂದ, ಎಲ್ಲ ಮಕ್ಕಳ ಪರವಾಗಿ ಮಂಜುಷಾ ಪಾಟೀಲ್ ಕಳೆದ 17 ವರ್ಷದಿಂದ ಈ ಶಾಲೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ಪ್ರೈವೇಟ್ ಶಾಲೆಗಳಿಗೆ ಕಂಪೇರ್ ಮಾಡಿದರೆ ನಮ್ಮ ವಿದ್ಯಾರ್ಥಿಗಳಿಗೆ ಕೂಡ ಒಂದು ಅತ್ಯುತ್ತಮ ಶಿಕ್ಷಣ ದೊರಕಲಿ ಎಂದು ಇದ್ದೇವೆ. ಅದರ ಪ್ರತಿಫಲವಾಗಿ ನಮ್ಮ ವಿದ್ಯಾರ್ಥಿನಿಯರು, ನಮ್ಮ 10ನೇ ವರ್ಗದ ವಿದ್ಯಾರ್ಥಿ
ಕುಮಾರಿ ಸಾವಿತ್ರಿ ಚವಾಣ್ ಇವರು ಈ ವರ್ಷ ನಡೆಸಲಾಗಿದ್ದ ಪ್ರತಿಭಾ ಕಾರಂಜಿ ಸ್ಪರ್ಧೆಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದು ರಾಜ್ಯ ಮಟ್ಟದಲ್ಲಿ ದ್ವಿತೀಯ ಸ್ಥಾನ ಪಡೆದಿದ್ದಾಳೆ ಮತ್ತು ನಮ್ಮ ಶಾಲೆಗೆ ಕೀರ್ತಿ ತಂದಿದ್ದಾಳೆ. ನಮಸ್ಕಾರ, ನನ್ನ ಹೆಸರು ಶ್ರೀಮತಿ ಮಂಜುಷಾ ಪಾಟೀಲ್. ನಾನು ತಾರಮ್ಮ ಬೀಸೆ ಚಿತ್ರಕಲಾ ಶಿಕ್ಷಕ, ಸರ್ಕಾರಿ ಪ್ರೌಢಶಾಲೆ ಸಿರಲ್ವಾಡ್ ಇಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಇದರ ಹಿಂದಿನ ಶಾಲೆ ನಾನು ಸದಲ್ಗಾದಲ್ಲಿ ಕೂಡ ಮಾಡಿದ್ದೀನಿ. ಹೆಚ್ಚುವರಿಯಾಗಿ ನಾನು ಸರ್ಕಾರಿ ಪ್ರೌಢಶಾಲೆ ಸಿರಲ್ವಾಡನ್ನು ಆಯ್ಕೆ ಮಾಡಿಕೊಂಡೆ. ಆಮೇಲೆ ಅಲ್ಲಿ ಮಕ್ಕಳು ಕೂಡ ನಾನು ರಾಜ್ಯ ಮಟ್ಟದವರೆಗೆ ಕರ್ಕೊಂಡು ಹೋಗಿ ಅಲ್ಲಿ ಕೂಡ ಪ್ರಶಸ್ತಿಗಳನ್ನು ಪಡ್ಕೊಂಡಿದ್ದೀನಿ. ಇಲ್ಲಿ ಮಕ್ಕಳು ಕೂಡ ಬಂದ ಮೇಲೆ ನಾನು ನೋಡಿದಾಗ ಸುಮಾರು ಮಕ್ಕಳೆಲ್ಲ ತಮ್ಮ ಕಲೆಯನ್ನು ಇಲ್ಲಿ ಮಕ್ಕಳು ಕೂಡ ವಲಯ ಮಟ್ಟದಿಂದ ಹಿಡಿದು ರಾಜ್ಯ ಮಟ್ಟದವರೆಗೆ ರಂಗೋಲಿ ಸ್ಪರ್ಧೆಯಲ್ಲಿ ಸಾವಿತ್ರಿ ಚವಾಣ್ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಹಾಗೂ ಇಂಧನ ಇಲಾಖೆಯಲ್ಲಿ ಕೂಡ ಸೀಮಾ ಸೌದಲ್ಲಿ ಇವಳು ಕೂಡ ರಾಜ್ಯ ಮಟ್ಟಕ್ಕೆ ಪ್ರಥಮ ಸ್ಥಾನವನ್ನು ಪಡ್ಕೊಂಡು ಅವಳು ಕೂಡ ಪ್ರೈಸನ್ನು ತಗೊಂಡಿದ್ದಾಳೆ. ಹಾಗೆ ಐಶ್ವರ್ಯ ಘಾಟ್ಗೆ ನನ್ನ ಹೆಸರು ತಾರಮ್ಮ ಬಿ ಸೈಯದ್, ಚಿತ್ರಕಲಾ ಶಿಕ್ಷಕಿ, ಸರ್ಕಾರಿ ಪ್ರೌಢಶಾಲೆ ಸಿರಲ್ವಾಡ್. ನಮ್ಮ ಶಾಲೆಯಲ್ಲಿ ನಾವು ಸರಸ್ವತಿ ಮಂದಿರ ನಿರ್ಮಾಣ ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದೇವೆ. ಆ ಒಂದು ಸರಸ್ವತಿ ಮಂದಿರ ನಿರ್ಮಾಣಕ್ಕಾಗಿ ತಗಲ್ತಕ್ಕಂಥ ವೆಚ್ಚಕ್ಕಾಗಿ ನಾವು ಕೆಲವೊಂದು ಊರಿನ ನಾಗರಿಕರಿಗೆ ಭೇಟಿಯಾದಾಗ ಅವರು ಸ್ವ ಇಚ್ಛೆಯಿಂದ ಹಾಗೂ ಇಲ್ಲಿ ಕೆಲಸ ಮಾಡಿ ಬೇರೆ ಕಡೆ ವರ್ಗಾವಣೆಗೊಂಡಂಥ ಶಿಕ್ಷಕರನ್ನು ಭೇಟಿ ಮಾಡಿದಾಗ ಅವರು ಸಹಿತ ಸ್ವ ಇಚ್ಛೆಯಿಂದ ಈ ಮಂದಿರ ನಿರ್ಮಾಣಕ್ಕಾಗಿ ನೀಡಿದಂಥ ದೇಣಿಗೆಗಳನ್ನು ನಾವು ಚೆಕ್ ರೂಪದಲ್ಲಿ ಇಲ್ಲಿ ನಮ್ಮ ಮುಂದೆ ಪ್ರದರ್ಶಿಸ್ತಾ ಇದ್ದೀವಿ. ಸಹಕಾರವನ್ನು ನೀಡಿದಂಥ ಎಲ್ಲ ದಾನಿಗಳಿಗೂ ಹಾಗೂ ನಮ್ಮ ಸಮಸ್ತ ಗ್ರಾಮದ ಎಲ್ಲ ನಾಗರಿಕರಿಗೂ ನಾನು ನನ್ನ ವೈಯಕ್ತಿಕ ಪರವಾಗಿ, ಶಾಲೆಯ ಪರವಾಗಿ ತುಂಬು ಹೃದಯದಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. If you stand in front of a play mirror, you know exactly where your image will be formed. Behind the mirror. The distance between the image and the mirror will be exactly same as the distance between you to be formed. What will its properties be? In this video, I'm going to make the topic of image formation for spherical mirrors, that is the concave and convex mirrors, really easy for you. And as usual, we'll finish off with our top 3 questions on this topic. Before we start the race, आमच्या अकॅडमीमध्ये काय केलेलं आहे, ऑब्जेक्ट कसं त्याचं इमेज दिसतं ते पूर्णपणे इथं दाखवले. आणि पी, सी म्हणजे सेंटर ऑफ कर्वेचर, एफ म्हणजे फोकल पॉईंट, ई म्हणजे आरशाचा मध्य ಅಂದ್ರೆ ನಿಮ್ಮ ಇದ್ರದ್ದು ಮಧ್ಯ ಯಾವ್ದ ಕರಡಿ ಮಧ್ಯ. ಈಗೇನೈತಿ? ನಮಸ್ಕಾರ ಸರ್, ನನ್ನ ಹೆಸರು ಸಂಜಯ್ ಕುಲಿ ಅಂತ. ನಾನು ಇಲ್ಲಿ ವಿಜ್ಞಾನ ಸಹ ಶಿಕ್ಷಕರಾಗಿ ಮರಾಠಿ ಮಾಧ್ಯಮದಲ್ಲಿ ಕೆಲಸ ಮಾಡ್ತಿದ್ದೇನೆ. ಇದು ನಮ್ಮ ಕಂಪ್ಯೂಟರ್ ಲ್ಯಾಬ್ ಏನಿದೆ, ಇದರಲ್ಲಿ 10 ಕಂಪ್ಯೂಟರ್ನ 2013-18 ತಾಲೂಕು ಅನುದಾನಗಳಿಗೆ ಸರ್ಕಾರದಿಂದ ನಮಗೆ ಒದಗಿಸಲಾಗಿತ್ತು. ಈ ಸುಶಿಕ್ಷಿತ ಲ್ಯಾಬ್ ಮಾಡಬೇಕಾದ್ರೆ 1 ಲಕ್ಷದವರೆಗೆ ಸರ್ಕಾರದಿಂದ ತೆರಿಗೆ ಬಂದಿತ್ತು. 10 ಕಂಪ್ಯೂಟರ್ ಮತ್ತು 25 ಚೇರ್ಸ್, 12 ಟೇಬಲ್ ಅನ್ನು
बलिहारी गुरु आपने गोविंद दियो बताए। तुलसीदास जी इस दोहे में बताते हैं कि अगर हमारे सामने गुरु और गोविंद दोनों एक ही बार खड़े हुए तो हम पहले किसके चरण स्पर्श करना चाहिए? गुरु का। हाँ, क्योंकि गुरु ही हमें भगवान के अस्तित्व के बारे में बताए हैं। इसी तरह ಈ ರೀತಿ ನೋಡಿ ಈ ಸಮಾಜದೊಳಗ ಏನೋ ಯಾವುದೋ ಒಂದು ವೃತ್ತಿಯೊಳಗಿರಲಿ ಎಷ್ಟು ಸಂಪಾದನೆ ಮಾಡಿ ಯಾಕಂದ್ರೆ ನಾವು ಈ ಮಟ್ಟಕ್ಕೆ ಬೆಳೆದಿದ್ದೀವಿ ಅಂತಂದ್ರೆ आज तुम्ही कार्टेशियन प्रतलामध्ये वेगवेगळ्या प्रकारचे बिंदू कशा प्रकारे स्थापन केले जातात याचा अभ्यास करणार आहे. तुम्हाला ऑलरेडी माहित आहे की कार्टेशियन प्रतलामध्ये एकूण 4 चरण असतात. पहिले चरण, दुसरे चरण, तिसरे चरण आणि चौथे चरण. पहिल्या चरणाची जी चिन्ह असतात, आता इथे एक बिंदू दिलेला आहे. 3 ला जे चिन्ह आहे ते प्लस आहे आणि 5 ला जे चिन्ह आहे ते प्लस आहे आणि प्लस प्लस हे पहिल्या चरणामध्ये येतं, म्हणून हा बिंदू जो आहे या चरणामध्ये हा बिंदू येतोय. आता दुसरा बिंदू ह्याचं जे चिन्ह आहे ते मायनस आहे आणि 3चं जे चिन्ह आहे ಏನು ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ವಸ್ತು ಅಥವಾ ದ್ರವ್ಯ. ಇಲ್ಲಿ ರಾಶಿಯನ್ನು ಹೊಂದಿರುವ ಮತ್ತು ಸ್ಥಳವನ್ನು ಆಕ್ರಮಿಸುವ ಯಾವುದೇ ರಚನೆಯನ್ನು ನಾವು ಏನಂತಿರ್ತೀವಿ? ವಸ್ತು ಅಥವಾ ದ್ರವ್ಯ ಅಂತ. ಅವಾಗ ನಾವು ದ್ರವ್ಯ, ಉದಾಹರಣೆಗಾಗಿ ಈ ಒಂದು ಚಾಕ್ಲೇಟ್ಸ್ ಇದು ಒಂದು ಪ್ರಕಾರದ ವಸ್ತು ಅಥವಾ ದ್ರವ್ಯ. ಅವಾಗ ಏನು ಮಾಡೋದಂದ್ರೆ ಇದನ್ನ ಸಣ್ಣ ಮಾಡ್ಕೊಂತ ಹೋಗೋದು. ಎಷ್ಟು ಸಾಧ್ಯ ಇಲ್ಲ ಅಷ್ಟು ಏನು ಮಾಡೋದನ್ನ ಚಿಕ್ಕದ್ದು ಮಾಡ್ಕೊಂತ ಹೋಗೋದು, ಅದನ್ನ ಪೀಸ್ ಮಾಡ್ಕೊಂತ ಹೋಗೋದು. ಅವಾಗ ನೀವು ಯಾವ ಹಂತಕ್ಕೆ ಬರ್ತೀರಿ? ಲಾಸ್ಟ್ಗ ಪರಮಾಣುಗಳ ರಚನೆ ಹೆಂಗೈತಿ ಅದ್ರ ಬಗ್ಗೆ ಏನಂತಂದ್ರೆ ಈ ಒಂದು ಪರಮಾಣುವಿನ ಮೊದಲನೆಯದಾಗಿ ನನ್ನ ಹೆಸರು ಶ್ರೇಯಾ ಕಂತಾಂಬ್ರೆ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು 8ನೇ ತರಗತಿಯಲ್ಲಿ ಈ ಶಾಲೆಗೆ ಪ್ರವೇಶಿಸಿದ್ದೆ. ನಂತರ ನಮ್ಮ ವರ್ಗ ಶಿಕ್ಷಕರಾದ SR ಪಾಟೀಲ್ ಸರ್ ನಮಗೆ ವರ್ಟಿಕಲ್ गार्डन ಎಂಬ ಚಟುವಟಿಕೆಯನ್ನು ಮಾಡಲು ಪ್ರೇರೇಪಿಸಿದರು. आज आपण या ठिकाणी मराठी इयत्ता 10वी मधील भाषा पुस्तकामधील पहिली कविता पैल तोगे काऊ कोकताय संत ज्ञानेश्वर 13व्या शतकामध्ये होऊन गेलेले एक महान शास्त्रज्ञ याविषयी निवेदन देणार आहोत. तर बघा, गुप्त काळातील जे शास्त्रज्ञ होते त्यामध्ये आर्यभट्ट हे सगळ्यात महत्त्वाचे होते आणि आर्यभट्टांनी काय केलं होतं? शून्याचा शोध लावलेला होता. आर्यभट्ट हे खगोलशास्त्रातील अत्यंत महत्त्वाचे काय होते? शास्त्रज्ञ होते. त्यामुळं गणितामध्ये सगळ्यात जास्त महत्त्वाचं कोणी मानलं जातं? आर्यभट्टाला मानलं जातं. आणि आपला भारताचे जे उपग्रह आहे, आर्यभट्टाने जर शून्याचा शोध लावला नसता तर शून्याची किंमत आपल्याला कळली नसते. त्यामुळं आर्यभट्ट हे काय गुप्त काळातील अत्यंत महत्त्वाचे शास्त्रज्ञ शास्त्रातील जनक होते. आणि त्यांनी काय केलं? शून्याचा शोध लावलेला होता. आर्यभट्टाने काय केलं? शून्याचा शोध लावला, त्यामुळे आपण काय होता? शून्याची किंमत कळते. जेव्हा ಪರಿಹಾರ ಯಾವ ರೀತಿ ಬರೀಬಹುದು? ನಾವು ಇಷ್ಟ ಹೇಳಿ 78 ಯಾವ ರೀತಿ ಬರೀಬಹುದು? ಏನಂತ ಬರೀಬಹುದು? 80
ಅಂದ್ರೇನು? ಓಕೆ, ಹಾಗಾದ್ರೆ ಪ್ರಜಾಪ್ರಭುತ್ವದ ತತ್ವ ಯಾವುವು? ವಿಷಯ ಕನ್ನಡ ವ್ಯಾಕರಣ. ಕನ್ನಡ ವ್ಯಾಕರಣ ಬಗ್ಗೆ ನಾವು ತಿಳ್ಕೊಳ್ಳೋಣ. ಕನ್ನಡ ವ್ಯಾಕರಣ, ಕನ್ನಡ ವ್ಯಾಕರಣ ಯಾವ ರೀತಿಯಾಗಿ ಒಂದು ಬಿಲ್ಡಿಂಗಿಗೆ 4 ಗೋಡೆಗಳ ಅವಶ್ಯಕತೆ, ಅದೇ ರೀತಿಯಾಗಿ ಕನ್ನಡ ಓದಲಿಕ್ಕೆ, ಬರೆಯಲಿಕ್ಕೆ, ಮಾತನಾಡಲಿಕ್ಕೆ ನಮ್ಮ ಮೂಲ ಅಕ್ಷರಗಳು ಯಾವಪ್ಪ ಅಂತಂದ್ರೆ ಕನ್ನಡ ವರ್ಣಮಾಲೆಗಳು. ಕನ್ನಡ ವರ್ಣಮಾಲೆ, ಕನ್ನಡ ವರ್ಣಮಾಲೆ. ಈ ಕನ್ನಡ ವರ್ಣಮಾಲೆಯಲ್ಲಿ ಕನ್ನಡ ವರ್ಣಮಾಲೆಗಳ ಬಗ್ಗೆ ಅಭ್ಯಾಸ ಮಾಡೋಣ. ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ಅಕ್ಷರಗಳು ಎಷ್ಟು? ಯಾರು ಹೇಳ್ತೀರಿ? Apply to all the childrens each and every year. Apart from 10 years, all students of our school purchased this Gundappa book from State Resource Person Ujeri sir. I supplied 100 books for our school, each and every students. That is why in 2021, 2022, 2020. ಅಲ್ಲಿ ನಿಂದ್ರಲ್ಲ, ಗಿಡಕ್ಕೆ ನಿಂದ್ರ.
ಎಮ್ ಸಿ ಸದಸ್ಯೆ ಮತ್ತು ಶಿರದವಾಡ ಹೈಸ್ಕೂಲ್ದ SDMC ಪರವಾಗಿ ಮತ್ತು ಶಿರದವಾಡ ಹೈಸ್ಕೂಲ್ ಪರವಾಗಿ ನಾನು 4 ಮಾತು ಹೇಳ ಬಯಸುತ್ತೇನೆ. 1990ರಲ್ಲಿ ನಮ್ಮ ಪ್ರೌಢಶಾಲೆಯಲ್ಲಿ ಮರಾಠಿ ಮಾಧ್ಯಮ ಪ್ರಾರಂಭವಾಯಿತು. ಜನರು ಒತ್ತಾಯಸ್ಕರ ಮತ್ತು 1995ರಲ್ಲಿ ಕನ್ನಡ ಮಾಧ್ಯಮ ಪ್ರಾರಂಭ ಆಯಿತು. ಸದಿ ವರ್ಷದ ನಮ್ಮ ಪ್ರೌಢಶಾಲೆಯಲ್ಲಿ ಕನ್ನಡ ಮಾಧ್ಯಮದಲ್ಲಿ 230 ಸ್ಟ್ರೆಂತ್ ಇದೆ. ಮರಾಠಿ ಮಾಧ್ಯಮದಲ್ಲಿ 94 ಸ್ಟ್ರೆಂತ್ ಇದೆ. ಅದೇ ಹೊತ್ತಿಂದ ವರ್ಗ ಪೋಲಿಯೋನು 14 ಇದಾವೆ. ನಾ ಮಾಜಿ ಪಂಚಾಯತ್ ಚೇರ್ಮನ್ ರೀ ಮತ್ತು ಮೊದಲು ನಾವು SDMC ಅಧ್ಯಕ್ಷ ಇದ್ನು. ಅವಾಗಿಂದ ಈಗ ತಕ ಅಂದ್ರೆ ನಮ್ಮ ಸ್ಟಾಪ್ ಚಲೋ ಇದ್ದಾಗ ಇದು ಬೆಳಿತೈತಿ. ಮತ್ತು ನಮ್ಮ ಊರ ಸಪೋರ್ಟ, SDMC ಸಪೋರ್ಟ, ಗ್ರಾಮ ಪಂಚಾಯತ್ ಸಪೋರ್ಟ, ಈ ಸಪೋರ್ಟ್ ಇದ್ದಾಗ ನಮ್ಮ ಶಾಲೆ ಬೆಳೆದೈತಿ. ಆದರೂ ಇಲ್ಲಿ ನಾವು ಪಂಚಾಯತ್ ವತಿಯಿಂದ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಶಿರದವಾಡ. ಈ ಶಿರದವಾಡ ಗ್ರಾಮದಲ್ಲಿ ಇವತ್ತು ಮಾಧ್ಯಮ ಮಿತ್ರರವರು ಬಂದಾಗ ಕನ್ನಡ ಪ್ರೌಢಶಾಲೆಯಲ್ಲಿ ಆಗಿರತಕ್ಕಂಥ ಅಭಿವೃದ್ಧಿ ಕಾರ್ಯಗಳಿಗೆ ಮತ್ತು ಈ ಥರ ಹೆಮ್ಮರವಾಗಿ ಬೆಳೆಯಲು ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಗ್ರಾಮ ಪಂಚಾಯತಿ ಕಮಿಟಿಯವರು ಹಾಗೂ SDMC ಸದಸ್ಯರು, SDMC ಅಧ್ಯಕ್ಷರು ಹಾಗೂ ಶಾಲಾ ಮುಖ್ಯೋಪಾಧ್ಯಾಯರು ಹಾಗೂ ಸಹಶಿಕ್ಷಕರೆಲ್ಲ ಅವರ ಪ್ರಯತ್ನದಿಂದ ಹಾಗೂ ಅವರ ಪರಿಶ್ರಮದಿಂದ ಇವತ್ತಿನ ಈ ಕನ್ನಡ ಶಾಲೆಯ ಈ ಪ್ರೌಢಶಾಲೆಯಲ್ಲಿ ಮತ್ತು ಕನ್ನಡ ಮರಾಠಿ ಶಾಲೆಯಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳು ಅಂದರೆ ಪೆವರ್ಸ್ ಹಾಕುವುದು ಹಾಗೂ ಬಾಸ್ಕೆಟ್ಬಾಲ್ ಹಾಗೂ ಆಟದ ಮೈದಾನ ಮತ್ತು ಇಲ್ಲಿ. ನಮಸ್ಕಾರ, ನಾನು ಶ್ರೀ TT ನಾಡ್ಕರ್ಣಿ ಅಂತ, ಸರ್ಕಾರಿ ಪ್ರೌಢಶಾಲೆ ಶಿರದವಾಡ ಮುಖ್ಯೋಪಾಧ್ಯಾಯ. ನಾನು ಇಲ್ಲಿ 2016ರಿಂದ ಮುಖ್ಯೋಪಾಧ್ಯಾಯನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಈ ನಮ್ಮ ಶಾಲೆ 1994ರಲ್ಲಿ ಪ್ರಥಮವಾಗಿ ಪ್ರಾರಂಭ ಆಯಿತು. ಅಲ್ಲೇ ಮೊದಲನೇದಾಗಿ ಇಲ್ಲಿ ಕನ್ನಡ ಮಾಧ್ಯಮದಲ್ಲಿ ಮಾತ್ರ ಪ್ರಾರಂಭ ಆದಂಥ ಶಾಲೆ. ನಂತರದಲ್ಲಿ ಮತ್ತೆ ಇಲ್ಲಿ ಮರಾಠಿ ಮಾಧ್ಯಮದ ಮಕ್ಕಳು ಹೆಚ್ಚು ದಾಖಲೆ ಆಗಿದ್ದರಿಂದ ಕನ್ನಡ ಮತ್ತು ಮರಾಠಿ ಎರಡೂ ಮಾಧ್ಯಮಗಳು ಪ್ರಾರಂಭಗೊಂಡವು. ಪ್ರಾರಂಭದಲ್ಲಿ ಕೇವಲ 4 ಕೋಣೆಗಳನ್ನು ಹೊಂದಿರತಕ್ಕಂಥ ಶಾಲೆ ಇವತ್ತು ಸುಸಜ್ಜಿತವಾದಂಥ 14 ಕೋಣೆಗಳನ್ನು ಹೊಂದಿರತಕ್ಕಂಥ ಒಂದು ಸುಂದರವಾದಂಥ ಕಟ್ಟಡವನ್ನು ಹೊಂದಿದೆ. ಪ್ರಾರಂಭದಲ್ಲಿ ಕೇವಲ 150 ಪಟ್ ಸಂಖ್ಯೆಯನ್ನು ಹೊಂದಿರತಕ್ಕಂಥ ಶಾಲೆ ಇವತ್ತು 305 ಪಟ್ ಸಂಖ್ಯೆಯನ್ನು ಹೊಂದಿರೋದರ ಮೂಲಕ ಸುಮಾರು 9 ವಿಭಾಗಗಳಲ್ಲಿ ಶಾಲೆ ನಡೀತಾ ಇದೆ. ನಮ್ಮ ಶಾಲೆಯಲ್ಲಿ ಪ್ರಾರಂಭದಲ್ಲಿ ಕೇವಲ 4 ಜನ ಶಿಕ್ಷಕರಿದ್ದರು. ಇವತ್ತು 16 ಹುದ್ದೆಗಳು ನಮ್ಮ ಶಾಲೆಯೊಳಗೆ ಮಂಜೂರದಾವ. ಈಗಾಗಲೇ 12 ಜನ ಶಿಕ್ಷಕರು ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ. ನಮ್ಮ ಶಾಲೆ ಕಳೆದ 5-6 ವರ್ಷಗಳ SSLC ಒಂದು ಫಲಿತಾಂಶವನ್ನು ನಾವು ಗಮನಿಸಿದರೆ ನಮ್ಮ ಶಾಲೆ ಯಾವಾಗಲೂ ತಾಲೂಕಿನಲ್ಲೇ ಪ್ರಥಮ, ದ್ವಿತೀಯ ಮತ್ತು ತೃತೀಯ ಸ್ಥಾನದಲ್ಲಿ ಬರ್ತಾ ಇದೆ. ನಮ್ಮ ಶಾಲೆಯ ಒಟ್ಟಾರೆ ಫಲಿತಾಂಶ ಪ್ರತಿ ವರ್ಷ 95ರಿಂದ 98% ಆಗಿದೆ. ನಮ್ಮ ಶಾಲೆಯ ಪ್ರತಿ ವರ್ಷ ಒಬ್ಬ ವಿದ್ಯಾರ್ಥಿ ತಾಲೂಕಾ ಮಟ್ಟದ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಸ್ಥಾನದಲ್ಲಿ ಸ್ಥಾನವನ್ನು ಗಳಿಸುವುದರ ಮೂಲಕ ನಮ್ಮ ಶಾಲೆಯ ಹೆಸರನ್ನು ಇಡೀ ರಾಜ್ಯಾದ್ಯಂತ ಕೀರ್ತಿಯನ್ನು ಬೆಳಗಿಸ್ತಕ್ಕಂಥ ಒಂದು ಕಾರ್ಯ ನಮ್ಮ ಶಾಲೆಯಲ್ಲಿ ನಡೀತಾ ಇದೆ. ನಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ 12 ಜನ ಶಿಕ್ಷಕರು ಒಳ್ಳೆಯ ಕಾರ್ಯಕರ್ತರು, ಒಳ್ಳೆಯ ತಮ್ಮ ವಿಷಯಗಳಲ್ಲಿ ಪಾಂಡಿತ್ಯವನ್ನು ಹೊಂದಿದವರು, ಹೆಚ್ಚಾಗಿ ಮಕ್ಕಳ ಬಗ್ಗೆ ಕಾಳಜಿಯನ್ನು ಹೊಂದಿರತಕ್ಕಂಥ ಶಿಕ್ಷಕರು ಇರೋದರಿಂದ ನಮ್ಮ ಶಾಲೆಯ ಪ್ರತಿಯೊಂದು ಚಟುವಟಿಕೆಯೊಳಗೆ ತಾಲೂಕಾ ಮಟ್ಟದ ಪ್ರತಿಯೊಂದು ಸ್ಪರ್ಧೆಯಲ್ಲಿ, ಅದು ಸಾಂಸ್ಕೃತಿಕ ಸ್ಪರ್ಧೆ ಆಗಿರ್ಬೋದು, ಕ್ರೀಡಾ ಸ್ಪರ್ಧೆ ಆಗಿರ್ಬೋದು, ಅಥವಾ ಇನ್ನಿತರೆ ವಿಜ್ಞಾನದ ಸ್ಪರ್ಧೆಗಳಾಗಿರ್ಬೋದು, ಯಾವುದೇ ಸ್ಪರ್ಧೆ ಆಗಿದ್ರೂ ಸಹಿತ ಪ್ರತಿಯೊಂದರಲ್ಲಿ ನಮ್ಮ ಶಾಲೆ ತಾಲೂಕಿನಲ್ಲಿ ಹೆಸರನ್ನು ಗಳಿಸ್ತಕ್ಕಂಥ ಒಂದು ಮುಂಚೂಣಿ ಶಾಲೆಯಾಗಿ ಮುಂದುವರಿತಾ ಇದೆ. ಇಂಥ ಒಂದು ಶಾಲೆಯಲ್ಲಿ ನಮ್ಮ ಎಲ್ಲ ಶಿಕ್ಷಕರು ಅತಿ ಮುತುವರ್ಜಿ ವಹಿಸಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ನಮ್ಮ ಶಾಲೆಯ ಈ ಒಂದು ಕಾರ್ಯವೈಖರಿಯನ್ನು ನೋಡಿ ನಮ್ಮ ಶಾಲೆಯ 2 ಶಿಕ್ಷಕರಿಗೆ ಇದೇ ವರ್ಷ 23-24ನೇ ಸಾಲಿನಲ್ಲಿ ಶಿಕ್ಷಣ ಇಲಾಖೆಯಿಂದ ಕೊಡಮಾಡ್ತಕ್ಕಂತಹ ಆದರ್ಶ ಶಿಕ್ಷಕ ಪ್ರಶಸ್ತಿಯನ್ನು ನಮ್ಮ ಶಾಲೆಯ CV ಖಾಮ್ಕರ್ ಅಂತಕ್ಕಂಥ ಮರಾಠಿ ಭಾಷಾ ಶಿಕ್ಷಕರಿಗೆ ಲಭಿಸಿದೆ. ಅದೇ ರೀತಿ ಸ್ಕೌಟ್ ಆ್ಯಂಡ್ ಗೈಡ್ ಶಿಕ್ಷಕರಿಗೆ ನೀಡ್ತಕ್ಕಂತಹ ಸ್ಕೌಟ್ ಮಾಸ್ಟರ್ ಅಂತಕ್ಕಂಥ ಒಬ್ಬ ಪ್ರಶಸ್ತಿಯನ್ನು ನಮ್ಮ ಶಾಲೆಯ SD ಪಾಟೀಲ್ ಅಂತಕ್ಕಂಥ ಶಿಕ್ಷಕರಿಗೆ ಲಭಿಸಿದೆ. ಇದೇ ರೀತಿ ವಿಜ್ಞಾನ ಕ್ಷೇತ್ರದಲ್ಲಿ ನಮ್ಮ ವಿಜ್ಞಾನ ಶಿಕ್ಷಕರಾಗಿರ್ತಕ್ಕಂಥ ಶ್ರೀಯುತ
ಪಾಟೀಲ್ SR ಪಾಟೀಲ್ ಸರ್ ಅವರು ಅತಿ ಮುತುವರ್ಜಿ ವಹಿಸಿ ಮಕ್ಕಳಿಗೆ ವಾರಕ್ಕೊಂದು ಪ್ರಯೋಗ ಅಂತಕ್ಕಂಥ ಒಂದು ವಿನೂತನ ಕಾರ್ಯಕ್ರಮದ ಮೂಲಕ ಪ್ರತಿ ವಾರಕ್ಕೆ ಎಲ್ಲ ಮಕ್ಕಳನ್ನು ಒಂದುಗೂಡಿಸಿ ಆ ಮಕ್ಕಳಿಂದಲೇ ಪ್ರಯೋಗಗಳನ್ನು ಮಾಡೋದ್ರ ಮೂಲಕ ಮಕ್ಕಳಲ್ಲಿ ವಿಜ್ಞಾನದ ಅಭಿರುಚಿಯನ್ನು ಹುರಿದುಂಬಿಸುವ ಮೂಲಕ ನಮ್ಮ ಶಾಲಾ ವಿದ್ಯಾರ್ಥಿಗಳು ತಾಲೂಕಾ ಮಟ್ಟ, ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟದವರೆಗೂ ಸಹಿತ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ಭಾಗವಹಿಸುವ ಮೂಲಕ ಪ್ರಶಸ್ತಿಯನ್ನು ಗಳಿಸಿ ನಮ್ಮ ಶಾಲೆಯ ಕೀರ್ತಿಯನ್ನು ರಾಜ್ಯ ಮಟ್ಟದವರೆಗೂ ಸಹಿತ ಹಬ್ಬಿಸುವಂತೆ ಮಾಡಿರ್ತಕ್ಕಂಥ ಶಿಕ್ಷಕರು ನಮ್ಮ ಶಾಲೆಯೊಳಗಿದ್ದಾರೆ. ಅದೇ ರೀತಿ ನಮ್ಮ ಶಾಲೆಯ ಉಳಿದ ಎಲ್ಲ ಶಿಕ್ಷಕರು ಸಹಿತ ಒಳ್ಳೆಯ ರೀತಿಯೊಳಗೆ ನಾವು ಹೇಳಿದಂಥ ಪ್ರತಿಯೊಂದು ಕಾರ್ಯವನ್ನು ಅವರು ಅಚ್ಚುಕಟ್ಟಾಗಿ ಮಾಡ್ತಾ ಇರೋದರಿಂದ ಇವತ್ತು ನಮ್ಮ ಶಾಲೆ ಇಡೀ ನಮ್ಮ ನಿಪ್ಪಾಣಿ ತಾಲೂಕಿನಲ್ಲಿ ಅಷ್ಟೇ ಅಲ್ಲದೆ ನಮ್ಮ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲೂ ಕೂಡ ಒಂದು ಮಾದರಿ ಶಾಲೆಯಾಗಿ ಹೊರಹೊಮ್ತಾ ಇದೆ. ಇದಕ್ಕೆ ಉದಾಹರಣೆ ಏನಪ್ಪ ಅಂತಂದ್ರೆ ಕಳೆದ 2 ವರ್ಷಗಳಿಂದ ಸಮೀಪದ ಬಿಡ್ಕಿಹಾಳ ಮತ್ತು ಶಮನೆವಾಡಿ ಗ್ರಾಮಗಳಿಂದ ಅಲ್ಲಿ ಸುಮಾರು 4 ಪ್ರೌಢಶಾಲೆಗಳು ಇದ್ದರು. ನಾನು ಶ್ರೀಮತಿ RS ಅಲ್ಗುರೆ, ಹಿಂದಿ ಭಾಷಾ ಶಿಕ್ಷಕಿ, ಸರ್ಕಾರಿ ಪ್ರೌಢಶಾಲೆ ಶಿರದವಾಡ. ಈ ಸರ್ಕಾರಿ ಪ್ರೌಢಶಾಲೆ ಶಿರದವಾಡದಲ್ಲಿ ಸುಮಾರು ಜನ ನಾವು ಶಿಕ್ಷಕರು ಕಾರ್ಯನಿರ್ವಹಿಸ್ತಾ ಇದ್ದು, ಇಲ್ಲಿಯ ಮುಖ್ಯೋಪಾಧ್ಯಾಯರು ಶ್ರೀಯುತ TT ನಾಡ್ಕರ್ನಿ ಸರ್. ಇಲ್ಲಿ ಎಲ್ಲ ಒಂದು ಶಿಕ್ಷಕರ ಸಹಕಾರ ಹಾಗೂ ಒಳ್ಳೆಯ ಒಂದು ಬೋಧನೆ ಇರುವುದರಿಂದ ಪ್ರತಿ ವರ್ಷ SSLC ವಾರ್ಷಿಕ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಒಳ್ಳೆಯ ಒಂದು ಸಾಧನೆಯನ್ನು ಮಾಡಿ ತಾಲೂಕಿಗೆ ಒಳ್ಳೆಯ ಒಂದು ಹೆಸರನ್ನು ತರ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ನಾವು ಉದಾಹರಣೆಗಾಗಿ ಕೆಲವೊಂದು 3 ವರ್ಷಗಳ ಫಲಿತಾಂಶವನ್ನು ನೋಡಿದಾಗ 2020-21ನೇ ಸಾಲಿನಲ್ಲಿ ಅನುರಾಧ ಗುರುನಾಥ್ ಸ್ವಾಮಿ ಅನ್ನುವಂಥ ವಿದ್ಯಾರ್ಥಿನಿ ಪ್ರತಿಶತ 91. ನನ್ನ ಹೆಸರು ಸಂತೋಷ್ ಪಾಟೀಲ್ ಅಂತ. ನಾನು ಸರ್ಕಾರಿ ಪ್ರೌಢಶಾಲೆ ಶಿರದ್ವಾಡ್ನಲ್ಲಿ ವಿಜ್ಞಾನ ಶಿಕ್ಷಕನಾಗಿ ಕಳೆದ 2 ವರ್ಷಗಳಿಂದ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಈ ಒಂದು ಶಾಲೆಯಲ್ಲಿ ಬಂದಾಗ ನಮಗೆ ಭಾಳಷ್ಟು ಅನುಕೂಲವಾಗಿರ್ತಕ್ಕಂಥ ಒಂದು ಪೋಷಕ ವಾತಾವರಣ ನಮ್ಮ ಮಾನ್ಯ ಮುಖ್ಯೋಪಾಧ್ಯಾಯರ ವತಿಯಿಂದ, ಅದೇ ರೀತಿ ನಮ್ಮೆಲ್ಲ ಶಿಕ್ಷಕ ವೃಂದದ ವತಿಯಿಂದ ದೊರೆತಾಗ ನಾವು ಇಲ್ಲಿ ವಿಜ್ಞಾನದ ವಿವಿಧ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಪ್ರಾರಂಭಿಸಿದ್ವಿ. ಇಲ್ಲಿ ನಮ್ಮ ಶಾಲೆಯಲ್ಲಿ ಮುಖ್ಯವಾಗಿ ಸೀಡ್ ಬ್ಯಾಂಕ್, ಬೀಜಗಳ ಬ್ಯಾಂಕ್ ಅಂತಕ್ಕಂಥ ಒಂದು ಪರಿಕಲ್ಪನೆಯನ್ನು ನಾವು ಇಲ್ಲಿ ಪ್ರಾರಂಭಿಸಿದ್ದೀವಿ. ಆ ಬೀಜಗಳ ಬ್ಯಾಂಕ್ ಅಂತಕ್ಕಂಥ ಒಂದು ಕ್ಯಾನ್ ಅಥವಾ ಒಂದು ಡಬ್ಬಿಯನ್ನು ಇಟ್ಟು ಅದರಲ್ಲಿ ಈ ಒಂದು ಬೂದಿಯನ್ನು ಹಾಕಿ ವಿದ್ಯಾರ್ಥಿಗಳು ತಮ್ಮ ಮನೆಯಲ್ಲಿ ಬಳಸಿರ್ತಕ್ಕಂಥ ಹಣ್ಣುಗಳಿಂದ ಬರ್ತಕ್ಕಂಥ ಬೀಜಗಳನ್ನು ಅಲ್ಲಿ ಇಲ್ಲಿ ಎಸೆದೆ ಅವುಗಳನ್ನು ಆ ಒಂದು ಡಬ್ಬಿಯಲ್ಲಿ ತಂದ ಏನು ಮಾಡ್ತಾರೆ ಅಂದರೆ ಶೇಖರಿಸ್ತಾರೆ. ಅವಾಗ ನಮಸ್ಕಾರ, ನನ್ನ ಹೆಸರು ಶ್ರೀಮತಿ ಮಂಜುಷಾ ಪಾಟೀಲ್. ನಮ್ಮ ಶಾಲೆ ಒಂದು ಸರ್ಕಾರಿ ಪ್ರೌಢಶಾಲೆಯಾಗಿದ್ದು ಇಲ್ಲಿ ನಾವು ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ಗುಣಮಟ್ಟದ ಶಿಕ್ಷಣ ಕೊಡ್ತಾ ಇದ್ದೀವಿ. ಮತ್ತು ಇದರ ಪ್ರತಿಫಲ ಅಂತ ನಮ್ಮ ಶಾಲೆಯ ಮಾಜಿ ವಿದ್ಯಾರ್ಥಿಗಳು, ಹಲವಾರು ವಿದ್ಯಾರ್ಥಿಗಳು MBBS MS ಸರ್ಜನ್ ಆಗಿ ಕಾರ್ಯ ಮಾಡ್ತಾ ಇದ್ದಾರೆ. ಅದೇ ರೀತಿ ಆಯುರ್ವೇದಿಕ್ದಲ್ಲಿ ಕೂಡ MD ಮಾಡಿ ಪಂಚಕರ್ಮ ಸ್ಪೆಷಲಿಸ್ಟ್ ಅಂತಲೂ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅದೇ ರೀತಿ ಇಂಡಿಯನ್ ಆರ್ಮಿನಲ್ಲಿ ಸಹ ನಮ್ಮ ಹಲವಾರು ವಿದ್ಯಾರ್ಥಿಗಳು ದೇಶದ